ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಜಾತಿ ಜಗಳ ತಾರಕಕ್ಕೇರ್ತಿದೆ. ಅನುಭವ ಮಂಟಪ ಎಂದೇ ಕರೆಸಿಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯ ಸಂಪುಟ ಆದ್ರೀಗ ಜಾತಿ ಗಣತಿ ಸಂಬಂಧ ಜಾತಿ ಸಂಘರ್ಷಗಳು ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗಾಗಿದೆ. ಜಾತಿ ಗಣತಿ ಬಗ್ಗೆ ಜಾತ್ಯತೀತತೆ ಮರೆತ್ರೆ ಸಚಿವರು. ಜಾತಿ ಗಣತಿ ಸಂಬಂಧ ಜಾತಿ ಸಂಘರ್ಷಗಳು ಶುರುವಾಗಿದೆ. ಜಾತಿ ಗಣತಿ ರಾಜ್ಯ ರಾಜಕೀಯದಲ್ಲಿ ಅಗ್ನಿ ಕುಂಡದಲ್ಲಿ ಬಿದ್ದು ಕೊತ ಕೊತ ಕುದಿತಾ ಇದೆ. ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಜಾತಿ ಜಗಳ. ಅನುಭವ ಮಂಟಪ ಎಂದೇ ಕರೆಸಿಕೊಳ್ಳುತ್ತಿದ್ದಂತಹ ಸಿದ್ದರಾಮಯ್ಯ ಸಂಪುಟ ಆದ್ರೆ ಈಗ ಜಾತಿ ಗಣತಿ ಸಂಬಂಧ ಜಾತಿ ಸಂಘರ್ಷಗಳು ಶುರುವಾಗಿದೆ. ರಾಜ್ಯದಲ್ಲಿನ ಪ್ರಬಲ ಮತ್ತು ಬಲಾಢ್ಯ ಸಮುದಾಯದ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ತಿರುಗಿ ಬೀಳ್ತಾರಾ? ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಜಾತಿ ಲೆಕ್ಕಾಚಾರ ಶುರುವಾಗಿದೆ. ಮುಖ್ಯಮಂತ್ರಿ ಸೇರಿ 34 ಮಂದಿ ಸಚಿವರ ಸಂಪುಟ. ಈ ಸಂಪುಟದಲ್ಲಿ ಸಚಿವರ ಜಾತಿವಾರು ಲೆಕ್ಕಾಚಾರ ಹಾಕಿಕೊಳ್ಳಲಾಗ್ತಿದೆ. ಕುರುಬ 2, ಒಕ್ಕಲಿಗ 5, ಲಿಂಗಾಯತ 7 ಸಚಿವರು. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಜಾತಿ ಲೆಕ್ಕಾಚಾರ ನಡೀತಿದೆ. ಮುಖ್ಯಮಂತ್ರಿ ಸೇರಿ 34 ಮಂದಿ ಸಚಿವರ ಸಂಪುಟದಲ್ಲಿ ಸಚಿವರ ಜಾತಿವಾರು ಲೆಕ್ಕಾಚಾರಗಳು ನಡೀತಾ ಇದೆ. ಯಾವುದು ಸಿದ್ದರಾಮಯ್ಯರಿಗೆ ಬೆಂಬಲ ಕೊಡಬಹುದು? ಕುರುಬ 2, ಪರಿಶಿಷ್ಟ ಜಾತಿ 5, ಪರಿಶಿಷ್ಟ ಪಂಗಡ 3. ಈ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ಮುಸಲ್ಮಾನ ಸಮುದಾಯದ 2 ಸಚಿವರು, ಇನ್ನು ಕ್ರಿಶ್ಚಿಯನ್ 2, ಜೈನ 1, ಬ್ರಾಹ್ಮಣ. ಈಡಿಗ ಸಮುದಾಯದ ತಲಾ 1 ಸಚಿವರು. ಕ್ಷತ್ರಿಯ, ಭೋವಿ, ನಾಮಧಾರಿ ರೆಡ್ಡಿ, ಮೊಗವೀರ ಹೀಗೆ ರೆಡ್ಡಿ ಸಮುದಾಯದ ತಲಾ 2 ಸಚಿವರು. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಜಾತಿ ಲೆಕ್ಕಾಚಾರ ನಡೀತಾ ಇದೆ. ಅದು ಅನಿವಾರ್ಯ ಕೂಡ ಹೌದು. ಮುಖ್ಯಮಂತ್ರಿ ಸೇರಿ 34 ಮಂದಿ ಸಚಿವರ ಸಂಪುಟ. ಇದು ಸಿದ್ದರಾಮಯ್ಯರ ಸಚಿವರ ಸಂಪುಟ. ಸಂಪುಟದಲ್ಲಿ ಸಚಿವರ ಜಾತಿವಾರು ಲೆಕ್ಕಾಚಾರ ನಡೀತಾ ಇದೆ. ಕುರುಬ 2, ಅದರಲ್ಲಿ ಸಿಎಂ ಸಿದ್ದರಾಮಯ್ಯರು ಕುರುಬ್ರೆ. ಒಕ್ಕಲಿಗ 5, ಲಿಂಗಾಯತ 7 ಸಚಿವರು. ಪರಿಶಿಷ್ಟ ಜಾತಿಯದ್ದು 5, ಪರಿಶಿಷ್ಟ ಪಂಗಡ 3, 8 ಆಯ್ತಲ್ಲಿ. SC ST ಸೇರಿ 8 ಆಯ್ತು. ಮುಸಲ್ಮಾನ ಸಮುದಾಯದ 2 ಸಚಿವರುಗಳು. ಕ್ರಿಶ್ಚಿಯನ್, ಜೈನ, ಬ್ರಾಹ್ಮಣ, ಮರಾಠ. ಇನ್ನು ಕುರುಬ ಸಮುದಾಯ 2 ಸಚಿವರುಗಳು ಬರ್ತಾರೆ. ಇದು ಸಿದ್ದು ಸಚಿವ ಸಂಪುಟದ 34 ಸಚಿವರುಗಳ ಪೈಕಿ. DK ಶಿವಕುಮಾರ್ ಒಕ್ಕಲಿಗ. ಇನ್ನು ಡಾಕ್ಟರ್ G ಪರಮೇಶ್ವರ್ ಪರಿಶಿಷ್ಟ ಜಾತಿಗೆ ಬರ್ತಾರೆ. ಇನ್ನು ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು, ರೆಡ್ಡಿ. MB ಪಾಟೀಲ್ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರ ಪೈಕಿ ಇವರು ಒಬ್ಬರು ಪ್ರಭಾವಿ ಸಚಿವರು, ಲಿಂಗಾಯತ ಸಮುದಾಯಕ್ಕೆ ಬರ್ತಾರೆ. ಇನ್ನು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರ ಬಣ, ಪರಿಶಿಷ್ಟ ಪಂಗಡಕ್ಕೆ ಬರ್ತಾರೆ. ಪ್ರಿಯಾಂಕ್ ಖರ್ಗೆ ಸಿದ್ದು ಬಣ ಅಂತ ಕರೆದ್ರೂ ತಪ್ಪಾಗಲ್ಲ, ಪರಿಶಿಷ್ಟ ಜಾತಿಗೆ ಬರ್ತಾರೆ. ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಬಣದ ಅತ್ಯಂತ ಪ್ರಭಾವಿ ಸಚಿವ, ಜೊತೆಗೆ ಅಲ್ಪಸಂಖ್ಯಾತ ಸಚಿವ. ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ. ಇನ್ನು KH ಮುನಿಯಪ್ಪ ಆಹಾರ ಸಚಿವರು, ಪರಿಶಿಷ್ಟ ಜಾತಿಗೆ ಬರ್ತಾರೆ. ಈ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ಈಗ ಸಿದ್ದು ಸಚಿವ ಸಂಪುಟದಲ್ಲಿ ಯಾವ ಜಾತಿಯ ಯಾವ ಸಚಿವರಿದ್ದಾರೆ. ಜಾತಿ ಲೆಕ್ಕಾಚಾರ ಅದು ಅನಿವಾರ್ಯವೂ ಕೂಡ ಹೌದು ಸಿದ್ದರಾಮಯ್ಯರವರಿಗೆ. ಇನ್ನು KJ ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಬರೋರು. ಡಾಕ್ಟರ್ MC ಸುಧಾಕರ್ ಒಕ್ಕಲಿಗರು. ಇನ್ನು ಮಂಕಾಳ ವೈದ್ಯ ಕರಾವಳಿ ಭಾಗದ ಶಾಸಕರು, ಮೊಗವೀರ ಸಮುದಾಯಕ್ಕೆ ಬರ್ತಾರೆ. ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯಕ್ಕೆ ಬರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಸಮುದಾಯ ರಾಜ್ಯದ ಪ್ರಬಲ ಸಮುದಾಯ ಅಂತ ಕರೆಸಿಕೊಳ್ಳುತ್ತೆ. ಮಧು ಬಂಗಾರಪ್ಪ ಈಡಿಗ ಸಮುದಾಯಕ್ಕೆ ಬರ್ತಾರೆ. ಇನ್ನು K ವೆಂಕಟೇಶ್ ಒಕ್ಕಲಿಗ ಸಮುದಾಯ, D ಸುಧಾಕರ್ ಜೈನ ಸಮುದಾಯಕ್ಕೆ ಬರ್ತಾರೆ. HK ಪಾಟೀಲ್ ನೋಡಿ, ಸಿದ್ದರಾಮಯ್ಯ ಸಚಿವ ಸಂಪುಟದ 34, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಸೇರ್ಕೊಂಡ್ರೆ. HK ಪಾಟೀಲ್ ನಾಮಧಾರಿ ರೆಡ್ಡಿ ಆ ಸಮುದಾಯಕ್ಕೆ ಬರುವವರು. N ಚಲುವರಾಯಸ್ವಾಮಿ ಒಕ್ಕಲಿಗ ಸಮುದಾಯ. ಶಿವಾನಂದ ಪಾಟೀಲ್ ಅವರು ಒಕ್ಕಲಿಗ ಸಮುದಾಯ. ಶಿವಾನಂದ ಪಾಟೀಲ್
ಲಿಂಗಾಯತ ಸಮುದಾಯಕ್ಕೆ ಬರ್ತಾರೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪರಿಶಿಷ್ಟ ಜಾತಿ, ಭೈರತಿ ಸುರೇಶ್ ಹೆಬ್ಬಾಳ ಕ್ಷೇತ್ರದ ಶಾಸಕರು, ಹಾಲಿ ಸಚಿವರು ಕೂಡ ಹೌದು, ಕುರುಬ ಸಮುದಾಯಕ್ಕೆ ಬರ್ತಾರೆ. ಕೃಷ್ಣ ಭೈರೇಗೌಡರು ಒಕ್ಕಲಿಗ ಸಮುದಾಯ, ಕೆ.ಎನ್. ರಾಜಣ್ಣ ಸಿದ್ದು ಬಣದ ಪ್ರಮುಖ ಸಚಿವರು ಅಂತ ಕರೆಸಿಕೊತಾರೆ, ಪರಿಶಿಷ್ಟ ಪಂಗಡಕ್ಕೆ ಬರ್ತಾರೆ. ಬಿ ನಾಗೇಂದ್ರ ರಾಜೀನಾಮೆ, ವಾಲ್ಮೀಕಿ ಹಗರಣದಲ್ಲಿ ಹೆಸರು ಮಾಡಿದಂತಹ ಸಚಿವರು. ಶರಣ ಬಸಪ್ಪ ದರ್ಶನಾಪುರ ಲಿಂಗಾಯತ ಸಮುದಾಯಕ್ಕೆ ಬರ್ತಾರೆ, ರಾಜ್ಯದ ಪ್ರಬಲ ಸಮುದಾಯದ ಸಚಿವರು. ಇನ್ನು ಎಸ್ ಮಲ್ಲಿಕಾರ್ಜುನ ಲಿಂಗಾಯತ ಸಮುದಾಯ ಆದರೆ ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಭೋವಿ ಸಮುದಾಯಕ್ಕೆ ಬರ್ತಾರೆ. ರಹೀಂ ಖಾನ್ ಅಲ್ಪ ಸಮುದಾಯದ ಸಚಿವರು ಮುಸ್ಲಿಂ, ಸಂತೋಷ್ ಲಾಡ್ ಮರಾಠ, ಆರ್.ಬಿ. ತಿಮ್ಮಾಪುರ ಪರಿಶಿಷ್ಟ ಜಾತಿ, ಶರಣಪ್ರಕಾಶ್ ಪಾಟೀಲ್ ಲಿಂಗಾಯತ. ಹೀಗೆ ಹಲವು ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಸಿದ್ದರಾಮಯ್ಯ ಸಚಿವ ಸಂಪುಟದ ಎಲ್ಲ ಸಚಿವರುಗಳ ಜಾತಿ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಇದು ಯಾಕೀಗೆ ಅಥವಾ ಯಾಕೆ ಅನಿವಾರ್ಯ ಆಯಿತು? ಇವತ್ತು ಸಿಎಂ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಸಂಜೆ 4 ಗಂಟೆಗೆ ನಡೆಯಲಿರುವ ವಿಶೇಷ ಸಂಪುಟ ಸಭೆ. ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ, ಸುದೀರ್ಘ ಚರ್ಚೆ ನಡೆಯುತ್ತೆ. ಜಾತಿ ಗಣತಿ ಜಾರಿಗೊಳಿಸದಂತೆ ಒಕ್ಕಲಿಗ ಶಾಸಕರ ಒತ್ತಡಗಳು ಕೂಡ ಕೇಳಿ ಬರಬಹುದು. ಒಕ್ಕಲಿಗ ಶಾಸಕರ ಒತ್ತಡ, 5 ಶಾಸಕರಿದ್ದಾರೆ ಒಕ್ಕಲಿಗರು, 5 ಸಚಿವರು. ಇತ್ತ ಲಿಂಗಾಯತ ಸಮುದಾಯದಿಂದಲೂ ಕೂಡ ಜಾತಿ ಗಣತಿಗೆ ವಿರೋಧ ವ್ಯಕ್ತವಾಗಬಹುದು. ಇವತ್ತು ಸಿಎಂ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ, ಸಚಿವ ಸಂಪುಟದ ಸಭೆ. ಆ ಸಭೆಗೂ ಮುನ್ನ ಪೂರ್ವ ತಯಾರಿ ಹೆಂಗಂತ ಹೇಳಿದ್ರೆ ಯಾವ್ಯಾವ ಜಾತಿ ಎಷ್ಟು ಸಚಿವರುಗಳಿದ್ದಾರೆ. ಸಿದ್ದರಾಮಯ್ಯ ಒಂದು ವೇಳೆ ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡುವಾಗ ಸಿದ್ದರಾಮಯ್ಯರಿಗೆ ಒಲವು ತೋರುವಂತಹ ಸಚಿವರುಗಳೆಷ್ಟು ಅದು ಕೌಂಟ್ ಆಗುತ್ತೆ, ಅದು ಗಣನೆಗೆ ಬರುತ್ತೆ. ಸಿದ್ದರಾಮಯ್ಯರ ಜಾತಿ ಗಣತಿಯ ಪ್ರಸ್ತಾಪವನ್ನ ವಿರೋಧಿಸುವವರ ಸಂಖ್ಯೆ ಎಷ್ಟಿರಬಹುದು? ಒಲವು ತೋರುವವರಿಗಿಂತಲೂ ಹೆಚ್ಚಾಗಿ ವಿರೋಧಿಸುವವರ ಸಂಖ್ಯೆ ಜಾಸ್ತಿ ಆಗಬಹುದಾ? ಕುರುಬರು ವಿರೋಧಿಸೋದಕ್ಕೆ ಸಾಧ್ಯ ಇಲ್ಲ, ಅಲ್ಪಸಂಖ್ಯಾತ ವಿರೋಧಿಸೋದಕ್ಕೆ ಸಾಧ್ಯ ಇಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಧ್ಯವೇ ಇಲ್ಲ. ನೋ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರು ವಿರೋಧಿಸಬಹುದು? ಲಿಂಗಾಯತರು ಹೆಚ್ಚಿನ ಸಾಧ್ಯತೆ ಇದೆ, ಒಕ್ಕಲಿಗರು ಸಾಧ್ಯಾಂತ ಸಾಧ್ಯತೆಗಳಿದ್ದಾವೆ, ಪಂಚಮಸಾಲಿ, ಹೀಗೆ ಪ್ರಬಲ ಸಮುದಾಯಗಳೆಲ್ಲರೂ ಕೂಡ ಇದನ್ನ ವಿರೋಧಿಸುವ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಆಕ್ಷೇಪಗಳು, ಅಭ್ಯಂತರಗಳು, ಖಂಡನೆಗಳು, ವಿರೋಧಗಳು ವ್ಯಕ್ತವಾದರೆ ಸಿದ್ದು ನಿರ್ಧಾರದಲ್ಲಿ ಏನಾದರೂ ಬದಲಾವಣೆಗಳು ಬರ್ತಾವ? ಅದು ಈಗ ಕುತೂಹಲ ಕೆರಳಿಸಿರ್ತಕ್ಕಂತಹದ್ದು. ಸರ್ವ ಜನಾಂಗದಲ್ಲಿ ಕ್ಯಾಬಿನೆಟ್ನಲ್ಲಿ ಸಚಿವರಲ್ಲೇ ಒಗ್ಗಟ್ಟಿಲ್ಲ. ಈ ಹಿಂದೆ ಜಾತಿ ಗಣತಿ ಚರ್ಚೆಗೆ ಬಂದಾಗ ಪ್ರಹ್ಲಾದ್ ಜೋಶಿ ಒಂದು ಮಾತು ಹೇಳಿದ್ರು, ಜಾತಿ ಗಣತಿಯ ಬಗ್ಗೆ ರಿಯಾಕ್ಟ್ ಮಾಡಿದ್ದು. ನಿಮ್ಮ ಪಕ್ಷದ ಶಾಸಕರು ಮತ್ತು ಸಚಿವರ ನಡುವೆ ಮೊದಲು ಒಮ್ಮತಕ್ಕೆ ತರುವಂತಹ ಪ್ರಯತ್ನ ಮಾಡಿ. ಸಚಿವರ ಅಭಿಪ್ರಾಯಕ್ಕೆ ಶಾಸಕರ ಭಿನ್ನಾಭಿಪ್ರಾಯಗಳಿರ್ತವೆ. ನಿಮ್ಮ ಪಕ್ಷದಲ್ಲಿನ ಶಾಸಕ ಮತ್ತು ಸಚಿವರ ನಡುವೆ ಒಮ್ಮತಗಳಿಲ್ಲ, ಅಭಿಪ್ರಾಯದಲ್ಲಿ ವ್ಯತ್ಯಾಸಗಳಿದ್ದಾವೆ. ಶಾಸಕರದ್ದೇ ಒಂದು ಸಿದ್ಧಾಂತ, ಸಚಿವರುಗಳದ್ದೇ ಒಂದು ಸಿದ್ಧಾಂತ ಅನ್ನೋ ರೀತಿಯಲ್ಲಾಗಿದೆ ಕಾಂಗ್ರೆಸ್ನಲ್ಲಿ ಎನ್ನುವಂತಹದ್ದು. ಅದೇ ಸಂದರ್ಭದಲ್ಲಿ ಆರ್ ಅಶೋಕ್ ಒಂದು ರಿಯಾಕ್ಟ್ ಮಾಡಿದ್ರು. ಯಾವಾಗ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಬರುತ್ತೋ ಆಗೆಲ್ಲ ಜಾತಿ ಗಣತಿ ಪ್ರಯೋಗ ಮಾಡಲಾಗುತ್ತೆ ಅಂತ. ಸೊ ಈ ಎಲ್ಲ ಚರ್ಚೆಗಳ ನಡುವೆ ಇವತ್ತು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಮಹತ್ವದ ಸಭೆ. ಆ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಜೊತೆಗೆ ಸಿಎಂ ಸಿದ್ದು ನಿರ್ಧಾರಕ್ಕೆ ವಿರೋಧತೆಗಳಿಗಿಂತಲೂ ಹೆಚ್ಚು ಒಲವುಗಳು ಬರ್ತಾವ ಅಥವಾ ಒಲವಿಗಿಂತಲೂ ಹೆಚ್ಚು ವಿರೋಧತೆಗಳು ವ್ಯಕ್ತವಾಗ್ತಾವ? ಕಾದು ನೋಡಬೇಕಾಗಿದೆ.